ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು. PR ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಸುಮಧುರ ಗೀತೆ ರಚನೆಯಿಂದ ಈ ಎಪಿಸೋಡನ್ನು ಪ್ರಾರಂಭಿಸುತ್ತಿದ್ದೇನೆ ಸ್ನೇಹಿತರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸುದಿನ ಬಂದೇ ಬಿಟ್ಟಿದೆ ಸ್ನೇಹಿತರೆ. ಪುಣ್ಯ ದಿನ ಅಂದ್ರೂ ತಪ್ಪಾಗಲ್ಲ. ನಮ್ಮ ಹೆಮ್ಮೆಯ ದಕ್ಷಿಣ ಪತೇಶ್ವರ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಹಿಮ್ಮಡಿ ಪುಲಕೇಶಿ ಮಹಾರಾಜರ ಮೊದಲ ಪ್ರತಿಮೆ ಪ್ರತಿಷ್ಠಾಪನೆ ಮಹೋತ್ಸವದ ಘೋಷಣೆಯಾಗಿದೆ. ಹಾಗೆ ನೋಡ್ಬೇಕಾದ್ರೆ ಈ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿತ್ತು. ನೋಡಿ, ನಮ್ಮ ಕನ್ನಡ ಜನ ಮಾಡಿ ತೋರಿಸ್ತಿದ್ದಾರೆ. ಹಿಮ್ಮಡಿ ಪುಲಕೇಶಿ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ. ಕ್ರಿಸ್ತಶಕ 610ರಿಂದ 642ರವರೆಗೆ ಬಾದಾಮಿಯ ಚಾಲುಕ್ಯರೆಂದೇ ಪ್ರಸಿದ್ಧರಾದ ಈ ವಂಶಜರು ಸುಮಾರು 200 ವರ್ಷಗಳ ಕಾಲ ತಮ್ಮ ರಾಜ್ಯಭಾರವನ್ನು ಸ್ಥಾಪಿಸಿದರು. ಇವರು ಮೂಲತಃ ಬನವಾಸಿಯಿಂದ ಬಂದ ಕನ್ನಡದ ಜನಾಂಗದವರು. ಇಂತಹ ಪ್ರಸಿದ್ಧ ಚಾಲುಕ್ಯ ವಂಶದ ದೊರೆ ಶ್ರೀ ಹಿಮ್ಮಡಿ ಪುಲಕೇಶಿ ಪ್ರತಿಮೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರತಿಷ್ಠಾಪನೆ ಆಗಲಿದೆ. ಈ ಐತಿಹಾಸಿಕ ಸ್ಥಳವನ್ನು ಅದ್ದೂರಿಯಾಗಿ ಆಚರಿಸಲು ಮಾರ್ಚ್ 10ರಂದು ನಿಗದಿಯಾಗಿದೆ. ಸ್ಥಳ ನಮ್ಮ ಮುದ್ದೇಬಿಹಾಳದಲ್ಲಿ. ನೋಡಿ, ಈ ವಿಷಯ ಕೇಳಲಿಕ್ಕೆ ಎಷ್ಟು ಆನಂದ ಆಗ್ತದೆ ಅಲ್ವಾ ಸ್ನೇಹಿತರೆ. ಇನ್ನು ನೋಡಲಿಕ್ಕೆ ಎಷ್ಟು ರೋಮಾಂಚನವಾಗಲಿದೆ. ನಮ್ಮ ಕನ್ನಡ ಹೋರಾಟಗಾರರು, ಕನ್ನಡ ಪ್ರೇಮಿಗಳು ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಹಬ್ಬ ಥರ ಆಚರಿಸೋಣ. ಬನ್ನಿ ಸ್ನೇಹಿತರೆ. ಜೈ ಕರ್ನಾಟಕ. ಮತ್ತೆ